ಈಗಾಗಲೇ ಜಬ್ಬಾರ್ ಅವರು ಮಾತನಾಡಿದ್ದನ್ನು ನೀವು ನೋಡಿದ್ರಿ. ನನಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಟಿಕೆಟ್ ಕೇಳ್ತಾ ಇದ್ದೀನಿ ಅಂತ. ಈ ಮಧ್ಯೆ ಸಚಿವ ಎಸ್ ಮಲ್ಲಿಕಾರ್ಜುನ್ ವರ್ಸಸ್ ಅಬ್ದುಲ್ ಜಬ್ಬಾರ್ ಅನ್ನುವಂಥ ಪರಿಸ್ಥಿತಿ ದಾವಣಗೆರೆಯಲ್ಲಿ ಸೃಷ್ಟಿಯಾಗಿದೆ. ಸಿಎಂ ಡಿಸಿಎಂಗೆ ಮನವಿ ಮಾಡಿದ್ದಾರೆ ಸಚಿವ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು. ಅಬ್ದುಲ್ ಜಬ್ಬಾರ್ ವಿರುದ್ಧ ಮಲ್ಲಿಕಾರ್ಜುನ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಇಲ್ಲಿವರೆಗೆ ಅಂತಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಜಬ್ಬಾರು ಅಂತ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ಆರೋಪಿಸಿದರು. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಹಾಗೂ ಎಸ್ಡಿಪಿಐ ಸೇರಿ ಬಿಜೆಪಿಗೆ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳೋ ಮುಖಾಂತರ ಅಬ್ದುಲ್ ಜಬ್ಬಾರ್ಗೆ ಟಿಕೆಟ್ ಕೊಡಬಾರದು ಅಂತ ಕಾಂಗ್ರೆಸ್ ನಾಯಕರಿಗೆ ಇಡೀ ಬೆಳವಣಿಗೆ ಈಗ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಸಮಸ್ಯೆ ಅನ್ನೋ ರೀತಿ. ದಕ್ಷಿಣದಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ 80,000ಕ್ಕೂ ಅಧಿಕ ಮುಸ್ಲಿಂ ವೋಟ್ಸ್ ಇದೆ. ಒಂದು ವೇಳೆ ಮುಸಲ್ಮಾನರಿಗೆ ಟಿಕೆಟ್ ಕೊಡದೇ ಇದ್ರೆ ಅದು ಉಲ್ಟಾ ಆಗಬಹುದು ಅನ್ನುವಂತ ಭಯ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ. ಶಾಮ್ನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡದೇ ಇದ್ರೆ ಅದು ಅದಕ್ಕಿಂತಲೂ ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡಬಹುದು. ಸೊ ಕಾಂಗ್ರೆಸ್ನ ನಾಯಕರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಸರ್ ಬಿಜೆಪಿ ಜೊತೆಗೆ ಅಲೈಸ್ ಮಾಡ್ಕೊಂಡ ಸರ್ ಎಲ್ಲ ಎಸ್ಡಿಪಿಐ ಎಂಐಎಂನವ್ರಿಗೆ ಕರ್ಕೊಂಡು ಓಡಾಡಕತ್ತಾರೆ. ಎಂಎಲ್ಸಿ ಆಗಿ ಯಾರು ಇಲ್ಲ ಸರ್, ಒಂದು ಜನಪ್ರತಿನಿಧಿ ಇಲ್ಲ ಅವ್ರ ಜೊತೆಗೆ. ಒಂದು ಜನಪ್ರತಿನಿಧಿ ಅಲ್ಲ ಇಲ್ಲ ಸರ್ ಅವ್ರ ಜೊತೆಗೆ. ಎಲ್ಲ ಒಂದು ಸಿಂಗಲ್ ಜನಪ್ರತಿನಿಧಿ ಇಲ್ಲ ಅವ್ರ ಜೊತೆಗೆ. ಸರಿ ಮುಂದೋಗ ಪಂಡಿತ, ಮುಂದೋಗ ಪಂಡಿತ. ಸರ್ ಬಿಜೆಪಿ ಜೊತೆಗೆ ಅಲೈಸ್ ಮಾಡ್ಕೊಂಡ ಸರ್ ಎಲ್ಲ ಎಸ್ಡಿಪಿಐ ಎಂಐಎಂನವ್ರಿಗೆ ಕರ್ಕೊಂಡು ಓಡಾಡಕತ್ತಾರೆ. ಎಂಎಲ್ಸಿ ಆಗಿ ಯಾರು ಇಲ್ಲ ಸರ್, ಒಂದು ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.